ನಮಸ್ಕಾರ ರೀಪ ಎಲ್ಲರಿಗೂ. ಬಿಸಿ 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 ಅವಲಕ್ಕಿ, ಆಲೂ ಪರಾಟ ಆ್ಯಂಡ್ ಕಾಫಿ ಬಂದೈತಿ ನಮ್ದು. ಆ್ಯಂಡ್ ರೂಮ್ನಾಗ ಅದೇವಿ ನಾನು ಮತ್ತು ಇಸ್ಮಾಯಿಲ್ ಅಷ್ಟೇ. ಮಂಜು, ಅಕ್ಷತಾ ಆ್ಯಂಡ್ ಸಾಯಿನಾಥ್ 3 ಮಂದಿ ಏನೈತಿ. ಎಲ್ಲಗಾರ ಮಾರ್ಕೆಟಿಗೆ ಹೋಗಿ ಯಾವ್ದು ಶೆಟ್ಟಿ ಹೋಟೆಲ್ಗೆ ಒಟ್ಟು ಇಂತಲ್ಲಿ ಇಡ್ಲಿ ವಡ ತಿನ್ನೋಂಗಾಗಿತ್ತು ಅಂತವ್ರಿಗೆ ಅಲ್ಲಿ ಹೋಗ್ಯಾರ. ನಾವೀಗ ಕುಂತ್ಕೊಂಡಿಲ್ಲೇ ಇದನ್ನು ತರಿಸಿ ತಿನ್ನತ್ತೀವಿ. ಇವತ್ತು 1 ಡೇ ಆಫ್ ತೊಗೊಂಬಿಟ್ಟೇವಿ, ಯಾಕಂದ್ರೆ ಖಾರ್ದುಂಗ್ಲಾ ಹೆವಿ ಸ್ನೋಫಾಲ್ ಅಂತ. ಅದ್ರ ಮುಂದೆ ನುಬ್ರಾ ಹೋಗ್ಬೇಕಂದ್ರೆ ತುರ್ತುಕದ ಬ್ರಿಡ್ಜ್ ಲಾಸ್ಟ್ ಬ್ಲಾಗ್ನಾಗ ಹೇಳಿದೆ. ಆ್ಯಂಡ್ ಈ ಕಡೆ ಮುಂದೆಲ್ಲರ ಆಜು ಬಾಜು ಕಾರ್ಗಿಲ್ ಕಡೆ ಹೋಗ್ಬೇಕಂದ್ರೆ ನಾಳೆ ಹೊಂಟೇವಿ. ಅದಕ್ಕೆ ಇವತ್ತೇನೈತಿ ಸ್ವಲ್ಪ ಆರಾಮ ಎದ್ದು ನಾಷ್ಟ ಮಾಡಿ 1-2 ಬ್ಲಾಗ್ ಎಡಿಟ್ ಮಾಡಿ ಸ್ವಲ್ಪ ಕೆಲಸ ಮುಗಿತೈತಿ. ಅದು ಮಾಡಿದರೆ ಫ್ರೆಶ್ ಆಗಿ ಮಕ್ಕೊಂಡೆದ್ದು ಒಂದು ಸ್ವಲ್ಪ ಜಂಪ್ ನಿದ್ದೆ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಮಾರ್ಕೆಟಿಗೆ ಹೊಂಟೇವೆ ಅಡ್ಡಾಡಕ್ಕೆ. ಆಜು ಬಾಜು ಏನು ಲೇಯರ್ ಪ್ಯಾಲೇಸ್ ಐತಿ ಮತ್ತು ಏನಾಕೈತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಲಾಸ್ಟ್ ಟೈಮು ಆಗಿದ್ದಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಇಷ್ಟು ಸ್ವಲ್ಪ ಟೈಮ್ ಸಿಕ್ಕೈತಿ. ಆ್ಯಂಡ್ ವೆದರು ಏನೈತಿ, ರಾತ್ರಿ ಪೂರ್ತಿ ಚೊಕ್ಕ ಮಳೆ ಆಗೈತಿ. ಇಲ್ಲೇ ಮ್ಯಾಲೆ ಇದೇನು ಬುಕ್ಕಾರಿ ಅಂತಾರೆ, ಪೈಪಿಂದ ಕೆಳಗೆ ಬೆಂಕಿ ಹಚ್ಚಿ ಚಳಿಗಾಲ ಇದು ಮಾಡ್ತಾರೆ. ಅಲ್ಲಿಂದ ತಡ ನೀರು ಸೋರಿ ಬೆಳಗ್ಗೆ ಏನೈತಿ ಅಣ್ಣ ಅಯ್ಯೋ ಅಂತಂದಿದ್ದ ಸಾಯಿನಾಥ. ನೋಡಿದ, ಜಾಕೆಟ್ ತೋದಿತ್ತು, ಪ್ಯಾಂಟ್ ತೋದಿತ್ತು. ಈಗ ಈ ರೂಮ್ ಇಫ್ ಪಾಸಿಬಲ್ ಚೇಂಜ್ ಮಾಡ್ತೇವೆ ಅಂತಂದು ಹೇಳ್ಯಾರ. ನಾನು ಅಷ್ಟೇ ಇಷ್ಟ ಮಾಡಿ ರೆಡಿಯಾಗಿ ಮತ್ತೆ ಸಾಮಾನು ಹಮಾಲಿ ಮಾಡೋದು ಆಗ್ತದೆ ಅಂತೇಳಿ ಸದ್ಯಕ್ಕೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಕುಂತೇವೆ. ನೋಡ್ರಿಪ್ಪ, ಇಲ್ಲೇ ವಿಡಿಯೋ ಎಡಿಟಿಂಗ್ ನಡೆದೈತಿ. ಹೊರಗೆ ಹಿಂಗೆ ಗುಡ್ಡ ಬರ್ಫುಗಳು ಇದು ನಡೆದೈತಿ, ವ್ಯೂ ಚೊಕ್ಕ. ಈ ವಿಡಿಯೋ ಒಂದು ರೆಂಡರಿಗೆ ಇಟ್ಟಿಗೆ ಮುಕ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಊಟಕ್ಕೆ ಹೇಳೋದಿನ್ನು 2-3 ಗಂಟೆಗೆ ಯಾವಾಗ ಆಕೈತೆ ಅವಾಗ. ಆಮೇಲೆ ಏನೈತಿ ಸೀದಾ ಹೊರಗೆ ಹೋಗೋಣಂತ. 2000 years later. ಟೈಮ್ ಆಗೈತಿ 6:15. ಆ್ಯಂಡ್ ಜಸ್ಟ್ ಎದ್ದು ಏನೈತಿ ಶಾಂತಿ ಸ್ತೂಪ ಆ್ಯಂಡ್ ಲೇ ಮಾರ್ಕೆಟ್ ಇಫ್ ಪಾಸಿಬಲ್ ಅಡ್ಡಾಡಿ ಶಾಪಿಂಗ್ ಮಾಡೋದೈತಿ. ಹಿಡಿಯೋ ನಿಂತಲ್ಲ ಅಲ್ಲೇ ಕೇಳಿ, ನಾಳೆ ವಾಶ್ ಮಾಡಿಬಿಡು ಅಂತ. ನಾಳೆ ಈಗ ಕ್ಲೈಮೇಟ್ ಏನೈತಿ, ಹೊಳ್ಳಿ ನಾವು ಹೊರಗೆ ಬೀಳೋ ಟೈಮ್ನಾಗ ಕೆಡಾಗತ್ತದಿ. ಆ ಕಡೆ ಸೈಡಿನ ಮೌಂಟೇನ್ಸ್ ತೋರಿಸಿದ್ದೆ ಬೆಳಗ್ಗೆ, ಕಿಟಕಿಯಿಂದ ವ್ಯೂ. ಅಲ್ಲಿ ಫುಲ್ ಕ್ಲೌಡ್ ಆಗಿ ಮಳೆ ಬರೋದಿತ್ತು. ಈಗ ಗಾಡಿ ಅದ ತೆಗೆದು ನೋಡೋಂತಪ್ಪ. ಒಂದು ಹಂಟ್ರಿಲ್ ಐತಿ, ಹಿಮಾಲಯನ್ ಐತಿ, ಸ್ಕ್ರಾಮ್ ಐತಿ. ನಾನು ತೊಗೊಂಡೆ ಅಂತೇಳಿ ಇಸ್ಮೇಲೆ ತೊಗೊಂಡೆ ಅಂತೇಳಿ ನಾನು ಇಬ್ಬರು ಗಾಡಿ ಚಾವಿ ತೊಗೊಂಡಿದ್ದಿಲ್ಲ. ಕೈ ಬೀಸ್ಕೊಂಡು ಕೆಳಗೆ ಹೋಗಿ ಹೆಲ್ಮೆಟ್ ಹಿಡ್ಕೊಂಡು ಇಬ್ಬರು ನಿಂತು, ಇಬ್ಬರು ಕಡೆ ಗಾಡಿ ಚಾವಿಲ್ಲ. ಈಗ ಕೋಲ್ಡ್ ಸ್ಟಾರ್ಟ್ ಮಾಡ್ಬೇಕು. ಹಿಮಾಲಯನ ಶಾಂತಿ ಸ್ತೂಪ ಬಂದು ಮುಟ್ಟೇವೆ. ಇಲ್ಲಿಂದ ಸಿಟಿದ ನಾರ್ತ್ ಈಸ್ಟ್ ಸೈಡ್ ಏನೈತಿ ವ್ಯೂ ಹಿಂಗೈತಿ. ಅಲ್ಲಿ ಏನು ಕಾಣೋದೈತಿ ಒಂದು ವೈಟ್ ಕಲರ್ದ, ಅದು ಲೇ ಪ್ಯಾಲೇಸ್. ಇಲ್ಲೇ ನಮ್ಮ ಮಠದ ಕಮಾನ್ ಹೆಂಗಿರ್ತೈತೆ ಹಂಗೆ ಒಂದು ಸಣ್ಣ ಕಮಾನ್ ಮಾಡ್ರ. ಆ್ಯಂಡ್ ಹಿಂದ್ಗಡೆ ವರ್ಲ್ಡ್ಸ್ ಹೈಯೆಸ್ಟ್ ಜಿಪ್ ಲೈನ್ ಐತಿ. ಬಟ್ ಅವನ್ನ ಟ್ರೈ ಮಾಡೋದು ಇವತ್ತು ನಮಗೆ ಇದೇನಿಲ್ಲ. ಏನಪ್ಪ ಇಸ್ಮೇಲೆ ಟ್ರೈ ಮಾಡವನ್ನಿ? ಮಾಡೋಣ, ಟ್ರೈ ಮಾಡೋ ಕತ್ತಲ್ದಾಗ ಈಗ ಐತಿ ಸ್ವಲ್ಪ ನನಗಂತೂ ಇಲ್ಲಪ್ಪ. ಆಲ್ರೆಡಿ ಅಡ್ವೆಂಚರ್ ಭಾಳ ಆಗೈತಿ. ಇಷ್ಟೇ ಆಫ್ ರೋಡ್ ಅಂತೇಳಿ ಒಂದು ಜನ ಮಕ್ಕಳಾಗಿ ಸಿಕ್ಕ ಸಾಕಾಗೈತಿ. ಇದೇನು ಶಾಂತಿ ಸ್ತೂಪ ಅಂದ್ರೆ ಒಂದ್ಸತಿ ಇಲ್ಲಿದ್ದು ಏನೇನೈತಿ ಏನೇನಿಲ್ಲ ಇನ್ನು ಓದ್ಬಿಟ್ರಿ. ಲಾಸ್ಟ್ ಕ್ಲಿಪ್ ಏನು ನೋಡಿದ್ರಿ, ಶಾಂತಿ ಸ್ತೂಪ ಅಂದ್ರೆ ಏನೇ ಅಂತ. ಇಲ್ಲಿ 14th ದಲೈ ಲಾಮಾ ಅಂದ ರೆಲಿಕ್ಸ್ ಎಲ್ಲ ಇಟ್ಟಾರ ಅದು ಬೇಸ್ನಾಗ. ಆ್ಯಂಡ್ ಎಲ್ಲಿ ಪಾರ್ಕ್ ಮಾಡ್ತೀವಿ ಅಲ್ಲಿದ್ರೆ ಇನ್ನೂ ಸ್ವಲ್ಪ ಗುಡ್ಡ ಮ್ಯಾಲೆ ಮಟ್ಟ ಹತ್ಬೇಕು. ಚಲೋ ವ್ಯೂ ಪಾಯಿಂಟ ಮತ್ತು ಸ್ತೂಪ ಎಲ್ಲೈತಿ ಅಲ್ಲಿಗೆ ಹೋಗಕ್ಕೆ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಅದು ನಡೆಸ್ಯಾರ. 4 ಹೆಜ್ಜೆ ಏನಾರ ಸ್ವಲ್ಪ ಮೇಲೆ ಹೈಟಿಗೆ ಹತ್ತಿದ್ರೆ ಏನಾಗೈತಪ್ಪ ಇಸ್ಮೇಲೆ ಬ್ರೀತಿಂಗ್ ಮೇಲೆ ಕೆಳಗೆ ಆಗ್ಬಿಡ್ತೈತಿ. ಜಿಮ್ನಾಗ ಚೊಕ್ಕ ವರ್ಕೌಟ್ ಮಾಡಿ ಅನ್ನೋರಂಗೆ ಆಗ್ಬಿಡ್ತೈತಿ. ಬಟ್ ಸ್ವೆಟ್ ಬರೋಂಗಿಲ್ಲ. 4 ಹೆಜ್ಜೆ ಹಿಡಿದು ನಡೆದವ ಅಷ್ಟೇ. ಇಲ್ಲೇ ಬೋರ್ಡ್ ಹಾಕ್ಯಾರ, ಗೋ ಕ್ಲಾಕ್ ವೈಸ್. ಸ್ತೂಪ ಏನೈತಿ ರೌಂಡ್ ನೀವು ಹೊಡೆಂಗಿದ್ರೆ ನಾವು ಹೆಂಗೆ ಗುಡಿ ಸುತ್ತಿಡ್ತೀವಿ ಕ್ಲಾಕ್ ವೈಸ್ ಸುತ್ತೊಡಿರಿ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಬರೋಬೇಕಾದ್ರೆ ನಡಕ್ಕೆ ಒಂದು ರೆಸಾರ್ಟ್ ಹೊರಗೆ ಒಂದು 4-5 1250 GS ಒಂದು ಆಫ್ರಿಕಾ ಟ್ವಿನ್ ನಿಂತಿದ್ದು. ಏನು ಚಂದ ಕಾಣತ್ತಿದ್ದಪ್ಪ, ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿದ್ವು. ಈಗ ಇಲ್ಲಿ ಬಂದೇವಲ್ಲ, ಇಲ್ಲಿಂತ್ರ ಮೌಂಟೇನ್ ರೇಂಜಿನ ವ್ಯೂ ತೋರಿಸ್ತೀನಿ ನೋಡ್ರಿ ನಿಮಗೀಗ. ಮೌಂಟೇನ್ ರೇಂಜ್ ಏನು ಹೇಳತ್ತಿದ್ದೆ ಇಲ್ಲೈತೆ ನೋಡಿದೆ. ನಮ್ಮ ವಿಂಡೋ ಇದ್ರೆ ಇದೇ ಕಾಣಿಸ್ತೈತಿ ಪೂರ.
ಇವರಿಬ್ರು ಏನೈತಿ ಶೂಸ್ ತೆಗಿಯೋಲ್ಲ ಅಂತ ಪಟ ಪಟ ನಮ್ಮ ಶೂಸ್ ಬಿಚ್ಚಿದ್ರ ಮೇಲೆ ಹೊಂಟ್ನ FPV ನಿಮಗೆ ಎಲ್ಲರಿಗೂ ಇದು ಯಾವ ಭಾಷೆದಾಗ ಲದಾಖಿ ಭಾಷೆದಾಗ ಬರ್ದಾರೋ ಎದ್ರ ಬರ್ದಾರ ಗೊತ್ತಿಲ್ಲ. ಒಂದು ಇದನ್ನ ಪೂರ್ತಿ ರೌಂಡ್ ಹೊಡಿತೇನೆ. ಬಟ್ ಚಲೋ ಏನಾಗೈತಿಪ್ಪ ಅಂದ್ರೆ ಮಳೆ ಪೂರ ಆ ಕಡೆ ಪಾಸ್ ಆಗೈತಿ. ಆ್ಯಂಡ್ ಒಂದು ಪೂರ ಇದ್ರದ್ದು ಸರ್ಕಲ್ ನಾವು ಹೆಂಗೆ ಗುಡಿ ಹೊಡಿತೇವೆ ಹಂಗೆ ಮ್ಯಾಲೆ ಬಂದು ಹೊಡೆದ ಇನ್ನೊಂದು ಫ್ಲೋರ್ ಮೇಲೆ ಹೋಗ್ಬೋದು, ಅಲ್ಲಿ ಹೋಗೋಣಂತ. ಸ್ವಲ್ಪ ಫಾಸ್ಟ್ ಹೊಡೆದು ನೋಡ್ರು, ಇಲ್ಲಿ ಆಕ್ಸಿಜನ್ ಕಮ್ಮಿ ಇರುತ್ತಲ್ಲ, ಎಷ್ಟು ತ್ರಾಸಾಕೈತಿ. ಇಲ್ಲಿ ಸಾಕ್ಸ್ ಹಸಿ ಮಾಡ್ಕೋಬಾರಪ್ಪ ಎಲ್ಲರ ಕಾಲಾಗ ನೀರಿನ ಸಣ್ಣ ಸಣ್ಣ ಪ್ಯಾಚ್ ಅದಾವ. ಎಷ್ಟು ಬುದ್ಧ ಅಂದ್ರೆ ಇದನ್ನ ಹಂಗೆ ಹೊಂಟ ನೋಡಿ. ಸೊ ಮ್ಯಾಲೆ ಬಂದರೆ ಇಲ್ಲೊಂದು ದೊಡ್ಡದು ಬುದ್ಧ ಸ್ಟ್ಯಾಚು ಐತಿ. ಹಿಂಗೆ ಏನೋ ಕೈ ಇದು ಮಾಡಿದ್ದೆ. ಇಲ್ಲಿ ಅಕ್ಕವ್ರು ಅಣ್ಣವ್ರು ಏನೈತಿ ಇಲ್ಲಿ ನಿಂತ್ಬಿಟ್ರ ನಮಸ್ಕಾರ ಮಾಡ್ಕೊತ. ಇದನ್ನ ಒಂದು ರೌಂಡ್ ಹೊಡಿ ನೋಡ್ರಿ. ಉಲ್ಟಾ ಹೊಡ್ಯಾತ್ರಿ ನೀವು ರೌಂಡ್. ಹೆಲ್ಮೆಟ್ ತಗೊಳಕೊಂಟ್ರ ಅಂತ. ನಡಕ್ ಹನುಮಪ್ಪ ಅದಾನ ಅಲ್ಲಿ ಬಾಲ ಬಿಡ ಮುಂದಾನ. ಆ್ಯಂಡ್ ಇಲ್ಲಿ ಹಿಂಗೆ ಹೊಂಟೇವಪ್ಪ ಅಂತಂದ್ರೆ ಮೇಲೆ ಬಂದ ಮೇಲೆ ಅಲ್ಲಿ ನೋಡ್ರಿ, ಅಲ್ಲೊಂದು ನೋಡಿದ್ರೆ ಬುದ್ಧ ಸ್ಟ್ಯಾಚು ಐತಿ. ಅದು ಲಾಸ್ಟ್ ಟೈಮ್ ಬಂದಾಗ ಇಂಥಲ್ಲಿ ಮಸಲ್ ಕ್ಯಾಚ್ ಹಾಕಿ 2 ದಿನ ರೂಮ್ನಾಗ ಮುಕ್ಕೊಂಡಿದ್ದೆ. ಅದು ಹೊರಗೆ ಅಡ್ಡಾಡಕ್ಕೆ ಹೋಗಿದ್ದಿಲ್ಲ. ನಮ್ಮ ಹುಲಿಗಳು ಹೋಗ್ಬಿಟ್ಟೆ ಕೆಳಗೆ. ಇಸ್ಮೇಲು ನಾವು ಜೈವರು ಟೈಪ್ ಗಾಡಿನ ಗೊಬ್ಬರ ತೊಗೊಂಬಂದಿಲ್ಲ ಇವತ್ತು. ಎಲ್ಲ ಏನೋ ತೊಗೊಂಡು ಅಡ್ಡಾಡಿದೆವು. ಮತ್ತೆ ಇಲ್ಲಿ ಹಮಾಲಿ ಮಾಡೋದಾಕೈತೆ ಅಂತೇಳಿ ನಮ್ದು ಹಮಾಲಿ ವರ್ಡ್ ಕೇಳಿ ಅಫೆಂಡ್ ಆಗಬೇಡ್ರಿ ಹೇಳಾಕತ್ತೀನಿ. ಸರ್ ಎಲ್ಲಿ ಬಂದೇವ್ರಿ ಈಗ? ಮನಾಲಿ ಸರಿ ಲೇ ದುರ್ಗದ ಬೇಲೆ ಲೇ ದುರ್ಗದ ಬೇಲೆ. ಇಲ್ಲಿ ಮಂದಿ ಏನೈತಿ ಈಗ ಸದ್ಯಕ್ಕಿಲ್ಲ, ಇನ್ನೊಂದು ತಾಸು ಒಳಗಾದ್ರೆ ಕಚ್ಚ 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 ತುಂಬ್ತಾರೆ. ಇಲ್ಲೇ ಶಾಪಿಂಗ್ ಮಾಡೋದೈತಿ. ಇಲ್ಲೇ ಶಾಪಿಂಗ್ ಮಾಡಿ ಸೀದಾ ಬಾಜು ಏನೈತಿ ಇಲ್ಲಿ ಇಷ್ಟೊಂದು ಇದನ್ನ ಕಡೆ ನಮಗೆ ಸ್ಮೋಕಿ ಸೈಡ್ ಅಂತೇಳಿ ಎಲ್ಲರೂ ಒಳಗೆ ಹೋಗ್ತಾರೆ ಅಂದ್ರೆ 1,000 ರೂಪಾಯಿ ಬಿಲ್ ಅದ್ರದ್ದು ಆಕೈತಿ. ಇಲ್ಲಿಕ್ಕಿಂತ ಜಾಸ್ತಿ ಅಲ್ಲಿಂದ ಬಿಲ್ ಆಕೈತಿ. ಯಾವ್ದಿದ ವಾಲ್ ಸ್ಟ್ರೀಟ್ ಆಫ್ ಲದಾಖ್ ಹೌದಾ? ಲೇ ಹಾಂ, ತುಂಬ ಚಳಿ ಇದೆ. ಏನೇನು ಹಾಕ್ಕೊಂಡೇವಿ ನಾವು ಒಳಗೆ, ಅದು ನಮಗೆ ಗೊತ್ತು. ಆದರೂ ಎಷ್ಟು ಥಂಡದ ಅದು ನಮಗೆ ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನೋಡ್ರಿ KFC ನೋಡಿದ್ರಿ, ಇಲ್ಲಿ ZFC ಇದ್ದ. ZFC ಯಸ್ ಹೆಸರಿಗೆ ದುರ್ಗದ ಬಯಲು. ಬಟ್ ನಮ್ಮ ಯಾವುದಿದು ಓಎಸಿಸ್ ಮಾಲ್ಗಿಂತ ಡಬಲ್ ಟ್ರಿಪಲ್ ರೇಟ್ ಅದಾವೆ. ಹುಡುಕಾತೀವಿ, ಇಲ್ಲೇನು ಸಿಗೋಲು ಸಿಕ್ಕಿದ್ವು ಏನೈತಿ ಭಾಳ ಚಲೋ ಕ್ವಾಲಿಟಿ ಇದಾವೆ, ರೇಟು ಭಾಳ ಅದಾವೆ. ಬರೀ 4,200 ಅಂತಂದು ಕೇಳಿಲ್ಲ. ಸೊ आपका नाम? मेरा नाम आरिफ और शॉपिಗೆ ಬಂದಿದ್ವಿ. ಜಿ शॉप का नाम ದ ಲೆದರ್ ಹೌಸ್ ಅಂತೇಳಿ. ಸೊ ಕಂಪ್ಲೀಟ್ ಲೆದರ್ ಕಲೆಕ್ಷನ್ ಮಸ್ತ್ ಅದಾವೆಲ್ಲನು. ಇಲ್ಲೇ ಏನೈತಿ ಬಂದೀಗ ಶರಣ್ಯಾಗ ಒಂದು ಸೌಜನ್ಯಾಗ ಒಂದೊಂದು ಜಾಕೆಟ್ ಆಗೈತಿ ತೊಗೊಂಡೆ. ಆ್ಯಂಡ್ ನಾನು ಸ್ವೇಡ್ ಫಿನಿಶ್ನಾಗ ಬ್ಲ್ಯಾಕ್ ಇದನ್ನು ತೊಗೊಂಡೇನಿ. ಆ್ಯಂಡ್ ಚಲೋ ಪ್ರೈಸ್ನಾಗ ಹಾಕ್ಕೊಟ್ರೆ ಇದು 2,000 ಬಿತ್ತು. ಸೌಜನ್ಯಂದ 3,300 ಪ್ಲಸ್ ಹಾಕಿದೊಂದು 500, 3,800 ಅವ್ರು ಮುಗಿದೈತಿ, ನಂದು 2,000 ಮುಗಿದೈತಿ. ಸೊ ಈಗ खाना किधर मिलेगा बोले आप? अच्छा वाला? अच्छा खाना आपको मिल जाएगा। तिब्बत किचन भी है, मार्केट में भी 2-3 है। अच्छा जी, इधर करीम भी है। करीम ना जी, करीम है, कश्मीरी वाज़वान नहीं, इधर ही आस पास करीम जी ठीक है, ओके चलिए भैया, थैंक यू. ನೋಡ್ರಿಪ್ಪ, ಲೇ ಮಾರ್ಕೆಟ್ನಾಗ ಕುಂತ್ಕೊಂಡ್ರೆ ಕ್ಯಾರೆಟ್ ಕೇಕ್ ತಿನ್ನೋದು ಎಷ್ಟು ಸ್ಲೈಸಿಗೆ 140 ರೂಪಾಯಿ ಅಂತ. ನೀವು ಹೇಳತ್ತಾನ ತಿನ್ನಪ್ಪ ಅದನ್ನು ಹಿಟ್ಟು ತಿನ್ನಂಗೆ ಆಕೈತಿ ಅಂತ ಹೇಳಿ ಬಾಯಿಸ್ಬಿಟ್ಕೋಬಾರ್ದು ವಿಡಿಯೋ ಮಾಡಕ್ಕೆ ಹೋಗಿ. ಅರ್ಧ ಹಿಟ್ಟು ಐತಿ, ಅರ್ಧ ಗಜ್ರಿ ಐತಿ, ಅದಕ್ಕೆ ಡ್ರೈ ಫ್ರೂಟ್ ಬರುತ್ತೆ. ಹಿಟ್ಟು ಅಂತೂ ಐತಿ, ಹೇಳಿದೆಲ್ಲ ಮತ್ತೆ ಸಿಪಿ ಹಿಟ್ಟು ಪುಟ್ಟಾಗ ತತ್ತಿನೂ ಹಾಕ್ತಾನೆ ಮತ್ತವ. ಅವಾಗ ಮತ್ತೆ ಮಜಾ ಮಾಡು ಆರಾಮ್ से ತಿನ್ನಿ. ಶಾಪಿಂಗ್ ಆಗ್ತೀನಿ ಚೊಕ್ಕೆ. ಈಗ ಊಟ ಕಮ್ಮಿ ಹೋಗೈತೆ ನನಗೆ. ಹೆಚ್ಚಿಂದ್ರೆ ಏನು ಕಡಿಮೆ ಪೂರ್ತಿ Spicy meat. Yeah, boy.
ಇವ ಅನ್ನತ ನೋಡ್ರಿಪ್ಪ, ಇವತ್ತಿನ ಮಾರ್ಕೆಟ್ ಮುಗಿತಾ ಈಗ ವಿಡಿಯೋ ಎಂಡ್ ಮಾಡ್ತಾ ನೋಡ್ರಿಪ್ಪ ಅಂತ ಅನ್ನತಾನಿವ. ನಾವು ಹಂಗೇನು ಮಾಡಾಕತ್ತಿಲ್ಲ. ಈಗ ನಾವು ದುರ್ಗದ ಮೇಲೆ ಹುಬ್ಳ್ಯಾಗ ಅಡ್ಡಾಡಿದ್ರು ಏನೈತಿ ಹಿಂಗೆ ಹಮಾಲಿ ಮಾಡೋದ, ಮನೆಯವ್ರದ ಏನ್ರಿ ಊರು ಅಡ್ಡಾಡಿದ್ರು ಹಿಂಗೆ ಹಮಾಲಿ ಮಾಡೋದ. ಹಾಂ, ಇಲ್ಲಿ ಕಾಪಿ ರೇಟ್ ಬರ್ತೈತಿ, ಅವ್ರದ್ದು ಬಿಟ್ಬಿಟ್ರಿ ಮಾತು ನೀವು ಕೇಳೋದು ಹಾಡುಗಳ ಥರದ ಮೇಲೆ. ಇಲ್ಲಿ ಯಾವುದೋ ಒಂದು ಮಸ್ತ್ ಸಿಕ್ಕ ಏನೋ ಮಾಡೋದಿದ್ದ ಹೋಟೆಲ್ ನೋಡಿದ್ವಿ, ಬಂದ್ ಮಾಡ್ಕೊಂಡು ಹೋದ್ ನಾವು ಅನ್ಸುತ್ತೆ ನನಗೆ. ಲಾಸ್ಟ್ ಅಂಗಡಿ ಇದಲ್ಲ, ಲಾಸ್ಟ್ ಅಂಗಡಿ ಕಾರ್ನರ್ಗೆ ಐತೆ, ಓಪನ್ ಐತಿ. ನಡ್ ಪಟ್ಟ ನಡ್. ಲದ್ದಾಖ್ ಹಿಮಾಲಯನ್ ಕಿಚನ್. ಇದ್ರೊಳಗೆ ನಾವು ಹೇಳೀವಿ ಚಿಕನ್ ಬಿರಿಯಾನಿ. ಭಾಳ ಜನ ಆಯ್ತು, ಬಾಯಾಗ ಉಪ್ಪು ಖಾರ ಹತ್ತೈತಿಲ್ಲ ನೋಡೋಣಂತ. ಇವತ್ತು ಮತ್ತೆ ಸಿಪಿ ಆಗೈತೆ. ಚಿಕನ್ ಬಿರಿಯಾನಿ 270, ಮಟನ್ ಬಿರಿಯಾನಿ 310. ಮಟನ್ ಇಲ್ಲ ಅಂತ, ಇವತ್ತು ನನಗೆ ಇಸ್ಮೇಲೆ ಮತ್ತೆ ಸಿಪಿ ಆಗೈತಿ. ಈಗ ಸಂಸ್ಕಾರ ಬಿಟ್ಟು ನಾವು ಸೀದಾ ಮತ್ತೆ ಕಾಶ್ಮೀರಕ್ಕೆ ಹೋಗ್ಬೇಕಾಗೈತೆ. ಮಟನ್ ತಿನ್ನಾಗ ನಾವು ಕಾಶ್ಮೀರಕ್ಕೆ ಹೋಗುವ ಒಂದಿನಂತಿ. ಸಂಸ್ಕಾರ ಏನೈತಿ ಧೂಳ ತಿನ್ನೋ ನಮಗೆ ಬೆಳಗ್ಗೆ ತಿನ್ಸಾರ ಭಾಳ ಧೂಳ. ಹೆಂಗೆ ಮಾಡಪ್ಪ ಹೋಗ್ಬಿಡೋಣ. ಏನಪ್ಪ ಸಂಸ್ಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬಿಡೋಣ, ಕಾಶ್ಮೀರಕ್ಕೆ ಹೋಗ್ಬಿಡೋಣ. ಮಟನ್ ತಲೆಗೆ ಅವ್ರು ತೊಗೊಂಡಿದ್ವ ಮಟನ್ ಮುಗುಲೆ ಕೇಳತ್ತಾನ ನೀವು ಒಂದು ಮಾತು. ಅದಕ್ಕಿಂತ ಮುಂಚೆ ಇವ ಬೇಡ ಇದ್ದ, ನಾವ ಕೇಳಿಲ್ಲ. ಅದೇ ಸಾಲೆ ಸಿಪಿ ಇವ ನೋಡ್ರಲ್ಲ. ಅಲ್ಲಿಂದ ಹೋಗಿನಿ, ನನಗೇನು ಗೊತ್ತಿಲ್ರಿಪ್ಪ. ಇವ್ರು ಕೇಳಿ ನನಗೆ ಅಂತಾನ 20 minutes later. ಇಸ್ಮೇಲೆ ಏನು ಅನ್ಸತ್ತೆ ನನಗೆ ಬಿರಿಯಾನಿ ನೋಡಿ? ನೋಡ್ರಿಪ್ಪ ಹಿಂಗೈತೆ ಬಿರಿಯಾನಿ. ರಿಯಾಕ್ಷನ್ ಪಟ್ಟನ್ ರಿಯಾಕ್ಷನ್, ಕ್ವಿಕ್ ರಿಯಾಕ್ಷನ್ ಏನು ಬರೋಲ್ಲ. ಗೂಗಲ್ ಅಂಟಿ ಫುಲ್ ಸಿಪಿ ಮಾಡ್ಯಾಳ. ಎಲ್ಲೇ ಸಂಧ್ಯಾಗ ಹಚ್ಚಿ ಕರ್ಕೊಂಡ್ಬಂದಪ್ಪ ನಮ್ಮನ್ನ. ದುರ್ಗದ ಬೆಲ್ ಅನ್ನತ್ತಿದ್ವಿ, 12 ಕೋಟಿ ಒಳಗೆ ಹಚ್ಚಿ ಕರ್ಕೊಂಡ್ಬಂತಿದ್ದ ನೋಡ್ರಿಪ್ಪ. JRM ಸ್ಟುಡಿಯೋಸ್ದು ಇಂಥ ಫ್ಯಾನ್ ಅದಾನೇವ ಹೇಳ್ತಾನೆ. ವಿಡಿಯೋ ನೋಡ್ಕೊಂಡು ಚಿಕನ್ ತಿನ್ನತ್ತಾನೀಗ. ಚಿಕನ್ ನಾವು ಅಷ್ಟೆಲ್ಲ ನಾವು ತಿನ್ನತ್ತೀವಿ, ಯಾಕಂದ್ರೆ ಅಲ್ಲಿ ಬಿರಿಯಾನಿ ಏನು ಭಾರಿ ಮಾಡಿದ್ದಪ್ಪ. ಹೊಟ್ಟೆ ತುಂಬಿ ತುಳ್ಕಾಡೆ ಬಿಡುತ್ತೆ. ಈಗ ಇದನ್ನು ಮುಗಿಸಿ ನಾವು ಮಕ್ಕೊಂಡು ಮುಂಜಾನೆ ಒಂದು ಕಡೆ ಅರ್ಜೆಂಟ್ ಹೋಗೋದೈತಿ. ಈ ವಿಡಿಯೋ ಇಲ್ಲೇ ಮುಗಿಸೋಣ. ಜೈ ಶ್ರೀರಾಮ್.